ಸ್ನೇಹಿತರೆ, ನಾನೀಗ ದೊಡ್ಡಗುಬ್ಬಿ ಮುಖ್ಯ ರಸ್ತೆಯಲ್ಲಿ ಇರುವಂತ ಕ್ಯಾಲಸ್ನಹಳ್ಳಿ RGSL ಕ್ಯಾಲಸ್ನಹಳ್ಳಿ ಇರುವಂತ ಪ್ಲೇಸ್ಗೆ ಬಂದಿದ್ದೀನಿ. ಇಲ್ಲಿ G+3 3 ಮಾಡಿ ಇರುವಂತದ್ದು, ಗ್ರೌಂಡ್ ಫ್ಲೋರ್ ಮತ್ತೆ 3 ಮಾಡಿ ಇರುವಂತ ಪ್ಲೇಸು. ನಾವು ಇವಾಗ ಮೊದಲನೇ ಮಾಡಿ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ. ಬನ್ನಿ, ಇಲ್ಲಿ ಯಾವ ತರ ಪ್ಲಾಟ್ ಇದೆ, ಯಾವ ತರ ಡೆವಲಪ್ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಹೋಗೋಣ. ಬನ್ನಿ, ಮೊದಲಿಗೆ ನನ್ನ ಬಲಭಾಗದಲ್ಲಿ ತಗೊಂತೀನಿ. ಬಲಭಾಗದಲ್ಲಿ ಎಂದಿನಂತೆ ನಾನು ಹೇಳಿದಾಗ ಪ್ರತಿಯೊಂದು ವಿಡಿಯೋನ ಹೇಳಿಸ್ತೀನಿ ನಿಮಗೆ. ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇದು ಸಾಲಿಡ್ ಅಂದ್ರೆ ಕಾಂಕ್ರೀಟ್ ಅಲ್ಲೇ ಮಾಡಿರೋಂಥ ವಾಸ್ಕಲ್ಲು. ವುಡ್ಡಲ್ಲಿ ಸಹ ಇಷ್ಟು ಫಿನಿಶಿಂಗ್ ಮಾಡಿರಲ್ಲ. ನೋಡಿ, ಕಟ್ಟಿಂಗ್ ಡಿಸೈನ್ ಎಲ್ಲ ನೋಡ್ಬೋದು ನೀವು. ನೋಡಿ, ಬಹಳ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಇವರೇ ಮಾಡೋಂಥದ್ದು ತುಂಬಾ ಚೆನ್ನಾಗಿದೆ. ಇದು ವಾಸ್ಕಲ್ಲು. ಮತ್ತೆ ಒಳಗಡೆ ಬನ್ನಿ. ಒಳಗಡೆ ಎಂಟ್ರಿ ಆಗ್ತಾ ಇದ್ದೆ ಎಡಭಾಗ ಡೋರ್, ಮೈನ್ ಡೋರು ಆ ಕಡೆ ಓಪನ್ ಆಗುತ್ತೆ. ಎಡಭಾಗದಲ್ಲಿ ಬಂದಿದ ತಕ್ಷಣ ನೋಡಿ ಹಿಂಗೆ ಇಡಬೇಕು. ಪ್ರತಿಯೊಬ್ಬರು ತುಂಬಾ ಮಿಸ್ ಮಾಡ್ತಾರೆ. ಇಲ್ಲಿ ಒಂದು ಮೈನ್ ಬೋರ್ಡ್ 6 ಮಾಡಲ್ ಒಂದು ಪ್ಲೇಟು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮೈನ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ಒಂದು DP ಕೊಟ್ಟಿದ್ದಾರೆ. ಪ್ರತಿಯೊಂದು ಸರ್ಕಿಟ್ ಸಪ್ರೇಟ್ ಮಾಡ್ತಾ ಇದ್ದಾರೆ. ನಾವು ಎಲ್ಲಾ ವಿಡಿಯೋ ನೋಡಿದಂಗೆ ಓಪನ್ ಮಾಡಿ ನೋಡ್ತೀವಿ, ಯಾಕಂದ್ರೆ ಕಾಮನ್ ಹಾಕಿದ್ರೆ ಏನು ಅಂತ. ಇಲ್ಲೂ ಸಹ ಒಂದು DP MCB ಬಾಕ್ಸ್ ಅನ್ನು ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆ ವಿಚಾರ, ಚೆನ್ನಾಗಿದೆ. ಇಲ್ಲಿ ನಾನು ಎಡಭಾಗದಲ್ಲಿ ನೋಡ್ಬೋದು ಒಂದು ಟ್ಯೂಬ್ ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಮತ್ತೆ ಮೇಲೆಗಡೆ ನೋಡ್ಬೋದು ಒಂದು ಫ್ಯಾನ್ ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆನಾ? ಮತ್ತೆ ಆ ವಾಲ್ ಆಪೋಸಿಟ್ ಇಲ್ಲೊಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಬನ್ನಿ, ಒಳಗಡೆ ಬನ್ನಿ. ಮತ್ತೆ ಇದು ಕಿಚನ್ಗೆ ಒಂದು 2 ಮಾಡಲ್ ಪ್ಲೇಟ್ ಕೊಟ್ಟಿದ್ದಾರೆ. ಅದೊಂದು 2 ಪಾಯಿಂಟ್ ಬರುತ್ತೆ. ಮತ್ತೆ ಆ ಕಿಚನ್ ಆಮೇಲೆ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ನೋಡ್ಬೋದು 2 ಮಾಡಲ್ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು 6 ಮಾಡಲ್ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. TV ಯೂನಿಟ್ ಬರುತ್ತೆ ಇದು. ಯಾಕೆಂದ್ರೆ ಇವರೆಲ್ಲ ಒಂದೇ ತರ ಮಾಡ್ತಾ ಇದ್ದಾರೆ RGSL. ಹಾಗಾಗಿ ನಾನು ಹಂಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಇದು ಪ್ಲಗ್ ಪಾಯಿಂಟ್ಗಳು, ಮತ್ತೆ ಇಲ್ಲಿ ಒಂದು ಟೆಲಿಫೋನ್ದು ಮತ್ತೆ ಒಂದು ಕೇಬಲ್ ಬರೋಂಥದ್ದು, TV ಕೇಬಲ್ ಆಗಿರ್ಬೋದು, ಡಿಶ್ ಆಗಿರ್ಬೋದು ಬರೋಂಥದ್ದು ಬಾಕ್ಸ್ ಇದು. ಮತ್ತೆ ಇದೇ ಹಾಲಲ್ಲಿ ಇಲ್ಲಿ ಒಂದು ವಿಂಡೋ ಬರುತ್ತೆ. ಫುಲ್ ಓಪನ್ ಇದೆ. ಇಲ್ಲಿ ವಿಂಡೋ ಬರುತ್ತೆ. ನಿಮ್ಗೆ ಈ ವಿಂಡೋನಾಗೆ ಕಾಣಿಸ್ತಾ ಇರ್ಬೋದು, ಇದು ಏನಪ್ಪಾ ಆ ಕಡೆ ಒಂದು ಲೈನ್ ಇದೆಯಲ್ಲ ಅಂತ. ಇದು ನಾವು ಇರೋದು A ಬ್ಲಾಕ್ ಅಲ್ಲಿ, ಅದಿರೋಂಥದ್ದು B ಬ್ಲಾಕ್. ಓಕೆನಾ? ಆ ಕಡೆ ಆದ್ರೆ ಸಾಧ್ಯವಾದ್ರೆ ನೋಡಿಸ್ತೀವಿ, ಪರ್ಮಿಷನ್ ಇದ್ರೆ. ನೋಡಿ, ಹಂಗೆ ಸ್ವಲ್ಪ ಮುಂದೆ ಬಂದು ತೋರಿಸಿ. ನೋಡಿ, ಅದು ಇದು A ಬ್ಲಾಕ್ ಕ್ಲಿಯರ್ ಆದ ನಂತರ ನೆಕ್ಸ್ಟ್ ಅದು ತೋರಿಸ್ತಾರೆ, ಅದನ್ನು ಕೊಡ್ತಾರೆ. ಸದ್ಯಕ್ಕೆ ಈ ತರ ಇದೆ ವಾಸ್ತವ. ನೆಕ್ಸ್ಟ್ ನಾವು ಮುಂದುವರ್ಸೋಣ ಈ ವಿಡಿಯೋದಲ್ಲಿ. ಮೊದಲಿಗೆ ಈ ಹಾಲಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಸ್ಟ್ರೈಟ್ ಕಾಣಿಸುವಂಥದ್ದು ಇಲ್ಲಿ ಒಂದು ರೂಮ್ಗೆ ಎಂಟ್ರಿ ಆಗ್ತಾ ಇದ್ದಾಗ ಇಲ್ಲೂ ಸಹ ಪ್ರತಿಯೊಂದು ಅದೇ ಸೈಜ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ವಾಸ್ಕಲ್ಲು ಸೇಮ್ ಇದೆ. ಮತ್ತೆ ಇಲ್ಲಿ ಡೋರು ಹಿಂಗ ರೈಟ್ ಸೈಡ್ ಓಪನ್ ಆಗುತ್ತೆ. ಲೆಫ್ಟ್ ಸೈಡ್ ಆಗಿ ಒಂದು 2-way ಸ್ವಿಚ್ ಅಂತ ಮಾಡಿದ್ದಾರೆ. ಒಂದು ಲೈಟ್ ಪಾಯಿಂಟ್ ಹಾಲ್ ರೂಮ್ಗೆ ಆನ್ ಮಾಡ್ಕೊಳಕ್ಕೆ ಅಂತ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ ಒಂದು. ಓಕೆನಾ? ಇಲ್ಲಿ ಬಂತು ಅಂದ್ರೆ ಇಲ್ಲಿ ಒಂದು 8 ಮಾಡಲ್ ಬಾಕ್ಸ್ ಒಂದು ಮತ್ತೆ 2 ಮಾಡಲ್ ಬಾಕ್ಸ್ ಒಂದು ಕೊಟ್ಟಿದ್ದಾರೆ. 2-way ಬರುತ್ತೆ. ಮತ್ತೆ ಕೇಬಲ್ಗೆ ಸಾಕೆಟ್ಗೆ ಇದೆಲ್ಲ ಬರ್ತದೆ. ಇಲ್ಲೊಂದು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲೊಂದು ಜಂಕ್ಷನ್ ಬಾಕ್ಸ್ ಕೊಟ್ಟಿದ್ದಾರೆ. ಇದು ಲೈಟ್ ಪಾಯಿಂಟ್ ಬರುತ್ತೆ. ಹಾಗೆ ಇಲ್ಲಿ ಮೇಲೆ ನೋಡಿಸಿ, ಮೇಲೆ ಅದು ಫ್ಯಾನ್ ಪಾಯಿಂಟ್ ಅದು. ಮತ್ತೆ ನೋಡಿ, ಇದು ಒಂದು ಪ್ರಾಜೆಕ್ಟು, ಇದು ತುಂಬಾ ಖುಷಿ ಆಗುವಂತ ವಿಚಾರ. ಈ ಪ್ರಾಜೆಕ್ಟ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀವಿ. ಆದ್ರೆ ಈ ಪ್ರಾಜೆಕ್ಟ್ ಅಲ್ಲೂ ಅಷ್ಟೇ ಖುಷಿ ಆಗುವಂತ ವಿಚಾರ ಏನು ಅಂದ್ರೆ, ನೋಡಿ ಇದು ಏನಪ್ಪ ಇದು ಅನ್ಬೋದು. ಈ ಪಾಯಿಂಟ್ ತುಂಬಾ ನನ್ನ ಹಳೆ ವಿಡಿಯೋ ಯಾವ್ದ್ರಾಗ ಇಲ್ಲ, ಕೆಲವೊಂದು ಪ್ಲೇಸ್ ಅಲ್ಲಿ ಮಾತ್ರ ಮಾಡಿದ್ದಾರೆ. ಇದು AC ಪಾಯಿಂಟ್. ಇಲ್ಲಿ AC ಫಿಟ್ ಮಾಡಿಸ್ಕೊಬಹುದು. ನೋಡಿ, ಇಲ್ಲಿ ಆಲ್ರೆಡಿ ಹೋಲ್ ಬಿಟ್ಟಿದ್ದಾರೆ ಎಲ್ಲ ಒಂದು ಪೈಪ್ ಹಾಕೋದಕ್ಕೆ. ಇಲ್ಲಿ ಒಂದು AC ಪ್ಲಗ್ ಪಾಯಿಂಟ್ ಬರುತ್ತೆ. ಅಲ್ಲಿ ಸ್ವಿಚ್ ಕಂಟ್ರೋಲ್ ಕೊಡ್ತಾರೆ 20 amps. ಇದು ಒಂದು ರೂಮ್ ಅಲ್ಲಿ ಒಳ್ಳೆ ವಿಚಾರ, ಒಂದು AC ಪಾಯಿಂಟ್ ಮಾಡಿದರೆ ಬಹಳ ಚೆನ್ನಾಗಿದೆ. ಮತ್ತೆ ನೋಡಿ, ಇಲ್ಲಿ ನನ್ನ ಬಲಭಾಗದಲ್ಲಿ ಇಲ್ಲೊಂದು ಸಜ್ಜೆ ಕೊಟ್ಟಿದ್ದಾರೆ. ನೋಡಿ, ಈ ರೂಮ್ ಅಲ್ಲಿ ಬಹಳ ಬ್ಯೂಟಿಫುಲ್ ಆಗಿದೆ. 2 ಅಡಿ ಸಜ್ಜಾ. ಪ್ರತಿಯೊಂದು ಪ್ಲೇಸ್ ಅಲ್ಲೂ ಈ ಖುಷಿ ಆಗುವಂಥದ್ದು 2 ಅಡಿ ಸಜ್ಜಾ ಕೊಟ್ಟಿರುವಂಥದ್ದು. ನೋಡಿ, ತುಂಬಾ ಚೆನ್ನಾಗಿದೆ, ಸಾಲಿಡ್ ಆಗಿದೆ. ಇದರಲ್ಲಿ ಕಾಂಪ್ರಮೈಸ್ ಏನಾಗಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಒಂದು ರೂಮ್ ಅಲ್ಲಿ ಈ ತರ ಇದೆ. ಮತ್ತೆ ನೆಕ್ಸ್ಟ್ ಬನ್ನಿ, ರೂಮಿಂದ ಹೊರಗಡೆ ಹೋಗೋಣ. ಇಲ್ಲಿ ಬಂದ್ರೆ ನೋಡಿ, ಹಾಲಲ್ಲಿ ಬಂದಿದ ತಕ್ಷಣ ರೂಮ್ ಸ್ಟ್ರೈಟು, ಮತ್ತೆ ಇಲ್ಲಿ ರೈಟ್ ತಗೊಂಡ್ರೆ ಇಲ್ಲೊಂದು ಪ್ಯಾಸೇಜ್ ಸಿಗುತ್ತೆ. ಇಷ್ಟಾಗಲ್ಲ ಪ್ಯಾಸೇಜ್ ಸಿಗುತ್ತೆ. ಆಲ್ಮೋಸ್ಟ್ 3 ರಿಂದ 4 ಅಡಿ ಒಂದು ಪ್ಯಾಸೇಜ್ ಸಿಗುತ್ತೆ. ಈ ಪ್ಯಾಸೇಜ್ ಎಲ್ಲಪ್ಪ ಏನಪ್ಪ ಬರ್ತದೆ ಅಂದ್ರೆ, ನೋಡಿ ಈಗ ಕಾಣಿಸ್ತಾ ಇರ್ಬೋದು, ಇಲ್ಲಿ ಒಂದು ವಾಶ್ ಬೇಸಿನ್ ಬರುತ್ತೆ. ಹಳೆ ವಿಡಿಯೋದಲ್ಲಿ ನೋಡಿದ್ದೀರಾ, ಅದು ನೋಡಿದ್ರೆ ಗೊತ್ತಾಗಿರುತ್ತೆ. ಇದನ್ನ ಫಿಟ್ಟಿಂಗ್ಸ್ ಆಗಿಲ್ಲ, ಆದ್ರೆ ಇಲ್ಲಿ ವಾಶ್ ಬೇಸಿನ್ ಬರುತ್ತೆ. ಇದು
ಕೈ ತೊಳೆಯುವಂತ ವಾಶ್ ಬೇಸಿನ್ ಅದೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ವೇಸ್ಟ್ ವಾಟರ್ ಹೋಗೋದಕ್ಕೆ ಇದೊಂದು ಪೈಪ್. ಓಕೆನಾ. ಈ ಬಲಭಾಗದಲ್ಲಿ 2 ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ. 2 ಸ್ವಿಚ್ ಬೋರ್ಡ್ ಏನಪ್ಪಾ ಅಂತಂದ್ರೆ ಇಲ್ಲಿ ಲೈಟ್ ಪಾಯಿಂಟ್ ಗೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಮತ್ತೆ ಗೀಸರ್ ಪಾಯಿಂಟ್ ಗೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದು 2 ಸ್ವಿಚ್ಗಳು ಬರ್ತದೆ ಇಲ್ಲಿ. ಹಾಗೆ ಈ ಬಲಭಾಗದಲ್ಲಿ ನೋಡ್ಬೋದು, ಇದು ಬಚ್ಚಲ ಮನೆ ಬರುತ್ತೆ ನೋಡಿ. ಬನ್ನಿ ಒಳಗಡೆ. ಇಲ್ಲಿ ಮೊದಲಿಗೆ ಇಲ್ಲಿ 3 ಪಾಯಿಂಟ್, ಎಲ್ಲಾ ಕಡೆ ಬಿಸಿನೀರು ತಣ್ಣೀರು ಕಾಣಿಸ್ತಾ ಇದೆ. ಇದೇನಪ್ಪಾ ನಂದು 3 ಪಾಯಿಂಟ್ ಇದೆ ಅಂತ ಅನ್ನೋರಿಗೆ, ಇದು ಪ್ರೈವೇಟ್ ಅಲ್ಲ, ಇದು ಗೌರ್ಮೆಂಟ್ ದೇ ಫ್ಲಾಟ್ ಆದ್ರೂ ಇಲ್ಲಿ ಶವರ್ ಪಾಯಿಂಟ್ ಮಾಡಿದ್ದಾರೆ. ಓಕೆನಾ. ಹಾಟ್ ಅಂಡ್ ಕೋಲ್ಡ್, ಇದು ಶವರ್ ಹೋಗುವಂಥದ್ದು. ಇದು ನೋಡಿಸ್ಬೋದು, ಇದು ಶವರ್. ಇದು ಅದ್ರ ಮೇಲೆಗಡೆ ಏನಂತದ್ದು ಹಾಟ್ ಅಂಡ್ ಕೋಲ್ಡ್ ಗೀಸರ್ ಪಾಯಿಂಟ್. ಇಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ ಹಾಟ್ ಅಂಡ್ ಕೋಲ್ಡ್ ಮತ್ತೆ ಶವರ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇದು ಗೀಸರ್ಗೆ ಒಂದು ಸಾಕೆಟ್ ಪಾಯಿಂಟ್. ಹಾಗೆ ಅದ್ರ ಪಕ್ಕದಲ್ಲೇ ಒಂದು ಇಲ್ಲಿಗೆ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಫ್ಲೋರಿಂಗ್ ತೋರಿಸಿ. ಫ್ಲೋರಿಂಗು ಇದು ಟೈಲ್ಸ್, ಒಂದ್ ನಿಮಿಷ ಮೇಲೆ ತೋರಿಸಿ. ಇದು ಅಷ್ಟೇ ತುಂಬಾ ಬಹಳ ಬ್ಯೂಟಿಫುಲ್ ಆಗಿರುವಂತ ಡಿಸೈನ್ ಕೊಟ್ಟಿದ್ದಾರೆ. ಬಚ್ಚಲು ಮನೆಗೆ ವಾಲ್ ಟೈಲ್ಸ್ ಚೆನ್ನಾಗಿದೆ. ಇದು ಸಹ ಒಂದು 7 ಅಡಿವರೆಗೂ ಸದ್ಯವರೆಗೂ ಒಂದು ಟೈಲ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಕಲೆಕ್ಷನ್, ಕಲರ್ ಎಲ್ಲ ಚೆನ್ನಾಗಿದೆ. ಹಾಗೆ ಫ್ಲೋರಿಂಗ್ ಅಲ್ಲಿ ನೋಡಿಸ್ಬೋದು, 1 2 3 4 4ಗೆ ಒಂದು 4.5 ಜಾಗ ಚೆನ್ನಾಗಿದೆ, ಫ್ರೀ ಆಗಿದೆ, ಬಹಳ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿಸ್ಬೋದು, ಇಲ್ಲೊಂದು ಎಕ್ಸಾಕ್ಟ್ ಒಂದಂದ್ರೆ ಒಂದು ವಿಂಡೋ ಬರುತ್ತೆ ಚಿಕ್ಕದಾಗಿ, ಗಾಳಿ ಸ್ಮೆಲ್ ಏನಾರ ಹೋಗಂಗಿದ್ರೆ ಇಟ್ಕೊಂಡಿರ್ಬೋದು. ಅದು ಫಿಟ್ಟಿಂಗ್ ಆಗಿಲ್ಲ, ಇನ್ನ ಬರ್ತದೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇದು ಬಂದು ವಾಶ್ರೂಮ್ ಬರುತ್ತೆ. ಈ ವಾಶ್ರೂಮ್ ಅಲ್ಲಿ ಏನಪ್ಪಾ ಬರ್ತದೆ ಅಂದ್ರೆ ಇಂಡಿವೇರ್ದು. ಇಲ್ಲೂ ಸಹ ಇಲ್ಲಿ ಫಿಟ್ಟಿಂಗ್ಸ್ ಯಾವ್ದು ಕಾಣಲಿಲ್ಲ, ಆದರೆ ಬನ್ನಿ ಒಳಗಡೆ ತೋರಿಸಿ. ನೋಡಿ, ಈ ಒಂದು ವೇಸ್ಟ್ ಏನೋ ನೀರ್ ಬಿದ್ರೆ ಇದರಲ್ಲಿ ಒಂದು ನೀರು ಹೋಗೋದಕ್ಕೆ ಅಂತ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕಮೋಡ್ ಕೊಂಡಿಸೋದಕ್ಕೆ ವಾಲ್ ಮೌಂಟ್ ಕಮೋಡ್ ಬರುತ್ತೆ. ಅದರಲ್ಲಿ ಇಂಡಿವೇರ್ದು ಒಂದು ವೆಸ್ಟರ್ನ್ ಕಮೋಡ್ ಬರುತ್ತೆ. ಇದರಲ್ಲಿ ಈ ಒಂದು ಪಾಯಿಂಟ್ ಏನಿದೆ ಗನ್ಗೆ ವಾಶ್ ಮಾಡ್ಕೊಳೋದಕ್ಕೆ ಗನ್ದು, ಇದು ಬಂದ್ಬಿಟ್ಟು ಈ ಪಾಯಿಂಟ್ ಬಂದು ನಿಮ್ಗೆ ಆ ಟ್ಯಾಂಕ್ಗೆ ಕಲೆಕ್ಷನ್ ಕೊಡಕ್ಕೆ ನೀರಿಂದಿದ್ದು. ಓಕೆನಾ. ಇಲ್ಲಿ ಮೇಲೆ ನೋಡ್ಬೋದು ಎಕ್ಸಾಕ್ಟ್ ಪಾಯಿಂಟ್ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಪವರ್ ಸಪ್ಲೈ. ಇದಕ್ಕೊಂದು ಈ ವಾಲ್ ಅಲ್ಲಿ ಇರುವಂತದ್ದು ಒಂದು ಲೈಟ್ ಪಾಯಿಂಟ್. ಇದು ವಾಶ್ರೂಮ್ದು. ಇದು ಸಹ ಆಲ್ಮೋಸ್ಟ್ 4 ಅಡಿಗೆ 3 ಅಡಿ ಇದೆ, ಕ್ಲಿಯರ್ ಆಗಿದೆ, ಬಹಳ ಚೆನ್ನಾಗಿದೆ. ಸಾಕು, ಸಿಂಪಲ್ ಆಗಿರುತ್ತೆ. ಡೋರ್ ಓಪನ್ ಮಾಡಿದ್ರೆ ಒಂದು ಕಮೋಡ್ ಅಲ್ಲಿ ಎಷ್ಟು ಬೇಕಾ ಸ್ಪೇಸ್ ಕೊಟ್ಟಿದ್ದಾರೆ. ಬಚ್ಚಲ ಮನೆ ಅಂತೂ ಸ್ಪೇಸಸ್ ಚೆನ್ನಾಗಿದೆ. ಮತ್ತೆ ನಾವು ಈಗ ನೆಕ್ಸ್ಟ್ ಕೊನೆಯದಾಗಿ ಇಲ್ಲಿ ಅಡಿಗೆ ಮನೆ ಹೋಗೋಣ ಬನ್ನಿ. ಇದು ಸಹ ಪ್ರತಿಯೊಂದು ಮೈನ್ ಡೋರ್ ತನಕ ಆ ರೂಮ್ ಇರ್ಬೋದು. ಇದು ಅಡಿಗೆ ಮನೆಯದು ಸಹ ವಾಸ್ಕಲ್ಲು ಸೇಮ್ ಸೈಜ್ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ. ನೋಡೋಣ ಬನ್ನಿ ಒಳಗಡೆ. ಒಳಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ನನ್ನ ಬಲಭಾಗದಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ನಾವು ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಇಲ್ಲೊಂದು ಬಲಭಾಗದಲ್ಲಿ ನೋಡ್ಬೋದು, ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲಿಂದ ಬಂದ್ರೆ ನೋಡಿ, ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ. ನಮಗೆ ಬೇಕಾದ ರೀತಿ ಇದ್ರೆ ಈ ಅಡಿಗೆ ಮನೆದು ಸ್ವಿಚ್ ಬೋರ್ಡ್ ಹೊರಗಡೆನೆ ಬರ್ತದೆ. ಆದ್ರೆ ಇಲ್ಲಿ ಯಾವುದೇ ಎಲ್ಲಿ ಯಾವ್ದು ಬೇಕೋ, ಫ್ರಿಡ್ಜ್ಗೆ ಎಲ್ಲಿ ಬೇಕೋ, ಎಲ್ಲಿ ವಾಷಿಂಗ್ ಮಿಷಿನ್ ಇಕ್ಕೊಂಬೋದು, ಎಲ್ಲ ನಾವೇ ಡಿಸೈನ್ ಮಾಡ್ಕೊಬಹುದು. ಬಾಕ್ಸ್ ಅಂತೂ ತುಂಬಾ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಸೆಲ್ಫ್ ಕೊಟ್ಟಿದ್ದಾರೆ. ಇಲ್ಲಿಂದ ಒಂದು ಇಲ್ಲಿವರೆಗೂ ಸೆಲ್ಫ್ ಕೊಟ್ಟಿದ್ದಾರೆ. ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಸಹ ಒಂದು ಆರ್ವ ಅಂದ್ರೆ ಫಿಲ್ಟರ್ ಪಾಯಿಂಟ್ ಫಿಟ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಸಪ್ರೇಟ್ ತಗೊಬೋದು. ಇಲ್ಲಿ ಒಂದು ಇರುತ್ತದೆ. ಇದು ಸಹ ಟೈಲ್ಸ್ ನೀರು ಹೇಗಿದ್ರೆ ಗೋಡೆ ತ್ಯಾವಾಗಬಾರ್ದು ಅಂದ್ಬಿಟ್ಟು ಟೈಲ್ಸ್ ಸುತ್ತ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ವಾಶ್ ಬೇಷನ್ ಅಂದ್ರೆ ಸಿಂಕು, ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆಗೆ ಅಂತದ್ದು ಒಂದು ಸಿಂಕು. ಈ ಕಡೆ ಇಲ್ಲಿ ಒಂದು ಪಾಯಿಂಟ್, ಅದು ಸಿಂಕ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನೀರು ವೇಸ್ಟೇಜ್ ಹೋಗೋದು, ಇಲ್ಲೆಲ್ಲ ಯೂಸ್ ಮಾಡೋಂಥದ್ದು ವೇಸ್ಟೇಜ್ ನೀರು ಹೋಗುವಂಥದ್ದು ಬರ್ತದೆ. ಇಲ್ಲಿ ಸ್ಟೀಲ್ದು ಫಿಟ್ಟಿಂಗ್ ಬರ್ತದೆ, ಇನ್ನ ಏನು ಮಾಡಲಿಲ್ಲ. ಹಾಗೆ ಇಲ್ಲಿ ನೋಡಿಸ್ಬೋದು ನೀವು ಸಜ್ಜ. ಇದು ಅಡಿಗೆ ಮನೆಯಲ್ಲೂ ಸಹ 2 ಅಡಿ ಸಜ್ಜ ಬರುತ್ತೆ. ಬಹಳ ಬ್ಯೂಟಿಫುಲ್ ಆಗಿದೆ, ಫಿನಿಶಿಂಗು ಚೆನ್ನಾಗಿದೆ, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ವರ್ಕ್ ಅಲ್ಲಿ ಬಹಳ ಚೆನ್ನಾಗಿದೆ. ಹಾಗೆ ಈ ಕಡೆ ಕಿಚನ್ ಅಲ್ಲಿ ಅಟ್ಯಾಚ್ ಅಲ್ಲಿ ನೋಡ್ಬೋದು, ನೀವು ಅಲ್ಲಿ ನೋಡ್ಲೇ ಇಲ್ಲ, ಅದೊಂದು ಮೇಲ್ಗಡೆ ಸೀಲಿಂಗ್ ಎಲ್ಲ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆನಾ. ಹಾಗೆ ಈ ಕಡೆ ನೋಡ್ಬೋದು, ಇಲ್ಲಿ ಬಂದ್ರೆ ಒಂದು ಅಟ್ಯಾಚ್ ಯುಟಿಲಿಟಿ. ಅಂದ್ರೆ ಇಲ್ಲಿ ಕೆಲವೊಂದು ಪ್ಲೇಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಮಾಡಿದ್ದಾರೆ, ಇಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಕಿಚನ್ಗೆ ಅಟ್ಯಾಚ್ ಅಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲೂ ಸಹ ಒಂದು 4.5 ಅಡಿಗೆ 3 ಅಡಿ ಕ್ಲಿಯರ್ ಇದೆ ಯುಟಿಲಿಟಿ. ಇದು ಇಲ್ಲಿ ಒಂದು ವೇಸ್ಟ್ ವಾಟರ್ ಹೋಗೋದಕ್ಕೆ ಒಂದು ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ, ಪೈಪ್ ಕೊಟ್ಟಿದ್ದಾರೆ. ಇಲ್ಲಿ
ಒಂದು ಟ್ಯಾಪ್ ಅಂದ್ರೆ ವಾಷಿಂಗ್ ಮಿಷಿನ್ ಯೂಸ್ ಮಾಡಕ್ಕೆ ಒಂದು ಟ್ಯಾಪ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಒಳ್ಳೆ ವಿಚಾರ. ಇಲ್ಲಿ ಒಂದು ಎಕ್ಸಾಕ್ಟ್ ಫೈನ್ ಅಂದ್ರೆ ಇಲ್ಲಿ ಅಡಿಗೆ ಮನೆಗೆ ಏನನ್ನ ಒಗ್ಗರಣೆ ಹಾಕಿದ್ರೆ ಸ್ಮೆಲ್ ಎಲ್ಲ ಹೋಗೋದಕ್ಕೆ ಅಂತ ಒಂದು ಎಕ್ಸಾಕ್ಟ್ ಫ್ಯಾನ್ ಇಲ್ಲಿ ಬರುತ್ತೆ. ಏನ್ ಬರುತ್ತೆ ಇಲ್ಲಿ ಸೆಟ್ಟು, ಇಲ್ಲೊಂದು ವಿಂಡೋ ಬರುತ್ತೆ. ವಿಂಡೋದಲ್ಲಿ ಇಲ್ಲೊಂದು ಚಿಕ್ಕದಾಗಿ ಒಂದು ಫ್ಯಾನ್ ಪಾಯಿಂಟ್ ಕೊಟ್ಟಿರ್ತಾರೆ. ಆ ಫ್ಯಾನ್ಗೆ ಏನ್ಬಿಟ್ಟು ಪವರ್ ಸಪ್ಲೈ ಇರುತ್ತೆ ಇದು. ಯಾಕಂದ್ರೆ ಬೇರೆ ಕಡೆ ನೋಡಿದೀವಿ ಸೇಮ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನನ್ಗೆ ಹೇಳ್ತಾ ಇರೋದು ನಿಮ್ಗೆ. ಇಲ್ಲಿ ಒಂದು ವಿಂಡೋ ಬರುತ್ತೆ, ಗಾಳಿ ಬೆಳಕು ನೋಡ್ಬೋದು. ಮುಂದೆ ಬನ್ನಿ, ಇಲ್ಲಿಂದ ಆ ಕಡೆ ಕಾಣಿಸ್ತಾ ಇರೋಂಥದ್ದು ಬಿ ಬ್ಲಾಕ್, ಇಲ್ಲಿಂದ ಅಲ್ಲಿವರೆಗೂ ನೋಡ್ಬೋದು. ನೋಡಿ ಪೈಪ್ ಲೈನ್ ಎಲ್ಲ ಕನೆಕ್ಟಿವಿಟಿ ಹೆಂಗ್ ಕೊಟ್ಟಿದ್ದಾರೆ ನೋಡಿ. ವೇಸ್ಟ್ ವಾಟರ್ದು ಮತ್ತೆ ಸ್ಯಾನಿಟರಿದು ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇನ್ನ ಫಿನಿಶಿಂಗ್ ಆಗ್ಬೇಕು, ಆಗ್ತಾ ಇದೆ. ಇಲ್ಲಿ ಪ್ರತಿಯೊಂದು ಬ್ಲಾಕ್ ವರ್ಗೂ ಸಪರೇಟ್ ಒಂದು ಕಂಟ್ರೋಲ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬೇರೆ ಕಡೆ ನೋಡ್ಲಿಲ್ಲ, ಇಲ್ಲಿ ಒಂದು ಸಪರೇಟ್ ಆಫ್ ಮಾಡ್ಕೊಂಡ್ರೆ ಆಫ್ ಆಗ್ಬಿಡುತ್ತೆ. ಈ ಫ್ಲೋರ್ದೆ ಕಂಟ್ರೋಲ್ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಫ್ಲೋರ್ದು ಕ್ಲಿಯರ್ ಆಗಿ ಕಟಿಂಗ್ ಆಗುತ್ತೆ, ಆಫ್ ಮಾಡ್ಕೊಂಡ್ರೆ ನೀರು ಸ್ಟಾಪ್ ಆಗುತ್ತೆ. ಓಕೆನಾ? ಇದು ಕ್ಯಾಲಸನಹಳ್ಳಿ ಅಂದ್ರೆ ದೊಡ್ಡಗುಬ್ಬಿ ಮುಖ್ಯ ರಸ್ತೆಯಲ್ಲಿ ಬರುವಂತಹ ಕ್ಯಾಲಸನಹಳ್ಳಿ. ಇದು 1 BHK ಪ್ಲಾಟ್ ಬಗ್ಗೆ. ಇದು ಸಹ ತುಂಬಾ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಇಲ್ಲೂ ಸಹ ನೀವು ಆದರೆ ಈ ಕ್ಷೇತ್ರದ MLA ಆಫೀಸ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲೂ ಸಹ ಸಿಗುತ್ತೆ. ಇಲ್ಲೂ ಒಂದು 3 ಬ್ಲಾಕ್ ಬರುತ್ತೆ, G+3 ಇದೆ. ಓಕೆನಾ? ಇಲ್ಲಿ ಹಾಲ್ ಬಂದಿದ್ದೀವಿ. ಮತ್ತೆ ಎಂಡಿಂಗು ಈ ಒಂದು ಫ್ಲಾಟ್ ಡಿಫ್ರೆಂಟ್ ಆಗಿ ಮಾಡಿದ್ರೆ ಬಹಳ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲೂ ಸಹ 6 ಅಡಿ ಕ್ಲಿಯರ್ ಸಿಗುತ್ತೆ ನೋಡಿ, ನೋಡ್ಬೋದು. ಒಂದು ಕೈ ಪೂರ್ತಿ ನಾನು ಫುಲ್ ಇದು ಮಾಡಿದ್ದೀನಿ, 5.5 ಅಡಿ ಇದ್ದೀನಿ. ಇಲ್ಲೂ ಸಹ 6 ಅಡಿ ಕ್ಲಿಯರ್ ಕಾರಿಡಾರ್ ಸಿಗುತ್ತೆ ನೋಡಿ. ಈ ಒಂದು ಬ್ಲಾಕ್ ಅಲ್ಲಿ ಒಂದು ಸಪರೇಟ್ ಕೊಟ್ಟಿದ್ದಾರೆ. ಇದು ಡಿಸೈನ್ ಮಾಡಿರೋಂಥದ್ದೇ ಡಿಫ್ರೆಂಟ್ ಆಗಿದೆ. ಈ ನಾವಿರೋಂಥ ಪ್ಲೇಸ್ ಅಲ್ಲಿ 8 ಮನೆ ಬರ್ತಾ ಇದೆ. ಇಲ್ಲಿ 4 ಮನೆ ನಾನಿರೋತಾಗ, ನನ್ನ ಮುಂಭಾಗದಲ್ಲಿ ಅಲ್ಲಿ 4 ಮನೆ ಇದೆ. ಇಲ್ಲಿ G+3 ಅಂತ ಇರುವಂತದ್ದು ನೋಡ್ಬೋದು. ನಾನು ಹೋಗ್ತಾ ಇದ್ದೀನಿ ನೋಡಿ, ನನ್ನ ಹಿಂದೆಗಡೆ ಕಾಣ್ತಾ ಇರ್ಬೋದು ನಿಮ್ಗೆ. ಬನ್ನಿ ಹಂಗೆ ಮುಂದೆ. ಇಲ್ಲಿ 8 ಮನೆಗೆ ಇಲ್ಲಿ ಎಂಡ್ ಮಾಡಿದ್ದಾರೆ. ಇದೇ ತರ ಆ ಕಡೆನು ನನ್ನ ಮುಂಭಾಗದಲ್ಲಿ ಅಲ್ಲೂ ಸಹ ಎಂಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಇದು ಹಂಗೆ ಕಂಟಿನ್ಯೂ. ಇದು ಎ ಬ್ಲಾಕ್, ನಾವು ಇರೋದೆಲ್ಲ ಪೂರ್ತಿ ಎ ಬ್ಲಾಕ್, ಆದ್ರೆ ಇದು ಸಪರೇಟ್ ಸೆಕ್ಷನ್ ತರ ಒಂದು ಟವರ್ ಟೈಪ್ ಮಾಡಿದ್ದಾರೆ. ನೋಡ್ಬೋದು ನೀವು. ಇಲ್ಲಿ ಬನ್ನಿ, ಈ ಗ್ಲಿಸ್ ಸಪರೇಟ್ ಕೊಟ್ಟಿದ್ದಾರೆ. ಇದು ಖುಷಿ ವಿಚಾರ. ಯಾಕಂದ್ರೆ ಇಲ್ಲಿ ಗಾಳಿ ಬೆಳಕು ಇರ್ಬೋದು, ಮಳೆ ನೀರು ಬೀಳೋದು ಅಂತ ಫೀಲ್ ಮಾಡ್ಕೊಳಕ್ಕೆ ತುಂಬಾ ಚೆನ್ನಾಗಿದೆ. ನೋಡ್ಬೋದು, ಕೆಳಗಡೆ ತೋರಿಸಿ, ಇಲ್ಲಿ ಹಂಗೆ ಮೇಲಕ್ಕೆ ತೋರಿಸಿ ನೋಡಿ. G+3ಗೆ ಈ ತರ ಒಂದು ಬಾಲ್ಕನಿ ಕ್ರಿಯೇಟ್ ಆಗ್ತದೆ. ಈ ತರ ಮಾಡಿರೋಂಥ ಡಿಸೈನ್ಗೆ ಬಹಳ ಚೆನ್ನಾಗಿದೆ. ಇದು ನೋಡಕ್ ಈ ತರ ಸಿಗುತ್ತೆ. ಇನ್ನ ಫಿನಿಶಿಂಗ್ ಆಗ್ಬೇಕು, ನಾವು ತೋರಿಸ್ತಾ ಇದ್ದೀವಿ. ಚೆನ್ನಾಗಿದೆ. ಅಲ್ಲೂ ಸಹ ಇಲ್ಲಿ ನಾವು ಇರೋ ಪ್ಲೇಸ್ ಅಲ್ಲಿ ಹೆಂಗಿದೆಯಾ ಸೇಮ್ ಹಂಗೆ ಕಾಣಿಸ್ತಾ, ಇಲ್ಲಿಗೆ ಕಾಣಿಸ್ತಾ ಇದೆ. ಅಲ್ಲೂ ಸಹ ಆ ಪ್ಲೇಸ್ ಅಲ್ಲೂ ಒಂದು 8 ಮನೆ ಬರ್ತಾ ಇದೆ. ಅಲ್ಲೂ 8 ಮನೆ ಬರ್ತದೆ. ನಾವಿರೋಂಥ ಪ್ಲೇಸ್ನು 8 ಮನೆ ಇದೆ. ಮುಂದೆ ಏನನ್ನ ಬೇರೆ ಬ್ಲಾಕ್ ಅಲ್ಲಿ ಏನಾದ್ರು ಡಿಫ್ರೆಂಟ್ ಬೇರೆ ತರ ಮಾಡಿದ್ರ ಬಿ ಬ್ಲಾಕ್ ಅಲ್ಲಿ ಅಥವಾ ಸಿ ಬ್ಲಾಕ್ ಅಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ನಾವು ಈ ಎ ಬ್ಲಾಕ್ ಅಲ್ಲಿ ಇಳಿತಾ ಇರ್ಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ವಿ. ಇಲ್ಲಿ ಸ್ಟೇರ್ ಕೇಸ್ ಅಲ್ಲಿ ಒಂದು ವಿಂಡೋ ಬರ್ತದೆ. ವಿಂಡೋ ಓಪನ್ ಇರೋದ್ರಿಂದ ಕ್ಲೀನ್ ಆಗಿ ಕಾಣಿಸ್ತು. ನೋಡ್ಬೋದು ನೀವು. ಇಲ್ಲಿ ಜೂಮ್ ಹಾಕಿದ್ರೆ ಕಾಣುತ್ತೆ ನೋಡಿ. ಅಲ್ಲಿ ಇದು ಬಿ ಬ್ಲಾಕ್. ಹತ್ರ ಬನ್ನಿ, ಜೂಮ್ ಔಟ್ ಮಾಡಿ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಅದು ಎಲ್ಲ ವಿಂಡೋಸ್ WPVC ಮತ್ತೆ ವಿತ್ ಗ್ಲಾಸ್ ಸ್ಟೇರಿಂಗು ಅಂದ್ರೆ ಸೈಡಿಗೆ ತಳ್ಳೋ ಅಂಥದ್ದು ಎಲ್ಲ ಫಿಟ್ಟಿಂಗ್ಸ್ ಆಲ್ಮೋಸ್ಟ್ ಆಗ್ತಾ ಇದೆ. ಇಲ್ಲೂ ಸಹ ಎಲ್ಲ WPVC ಯೂಸ್ ಮಾಡಿ ಗ್ಲಾಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಎಲ್ಲ ಫಿಟ್ಟಿಂಗ್ಸ್ ಆಗ್ತಾ ಇದೆ. ಇಲ್ಲೂ ಸಹ ಬೇಗನೆ ಸಿಗ್ತದೆ. ಯಾಕಂದ್ರೆ ಕಮ್ಮಿ ಇರುವಂಥದ್ದು ಇಲ್ಲಿನೂ G+3 ಇರೋದ್ರಿಂದ ಇದು ಸ್ವಲ್ಪ ಡೆವಲಪ್ಮೆಂಟು ಬೇಗನೆ ಆಗ್ತದೆ ಅಂತ ಅನಿಸ್ತದೆ. ಮುಂದೆ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಯಾವ ತರ ಇದೆ ನೋಡೋಣ ಬನ್ನಿ ಸ್ನೇಹಿತರೆ. ನಾವು ಇವಾಗ ಎ ಬ್ಲಾಕ್ ಎಂಡಿಂಗ್ ಅಲ್ಲಿ ಬರ್ತಾ ಇದ್ದೀವಿ. ಈ ನೋಡ್ಬೋದು ನೀವು, ಈ ಹಿಂದೆಗಡೆ ಬಂದಿದ್ದೀವಿ. ಸುತ್ತ ಎಲ್ಲಾ ಬ್ಲಾಕ್ ಕನೆಕ್ಟಿವಿಟಿ ನೋಡಿ ಇಲ್ಲಿಂದ ಮಾಡಿದ್ದಾರೆ ನೋಡಿ. ಹಿಂದೆಗಡೆಯಿಂದ ನೋಡ್ಬೋದು ನೀವು. ಎಲ್ಲಾ ವರ್ಕು ಆಲ್ಮೋಸ್ಟ್ ಎ ಬ್ಲಾಕ್ ಕಂಪ್ಲೀಟ್ ಆಗಿದೆ. ನಾವು ಆ ಕಡೆ ಹಿಂದೆಗಡೆ ಹೋಗಿ ಮತ್ತೆ ಬಿ ಬ್ಲಾಕ್ ಮತ್ತೆ ಸಿ ಬ್ಲಾಕ್ ನೋಡಿಸ್ಬೇಕು ಅನ್ಕೊಂಡ್ವಿ. ಆದರೆ ಇಲ್ಲಿ ಪರ್ಮಿಷನ್ ಇಲ್ಲ. ಅಲ್ಲಿ ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ನಾವು ಬರೀ ಎ ಬ್ಲಾಕ್ ನೋಡಿಸ್ತಾ ಇದ್ದೀವಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಫಿನಿಶಿಂಗ್ ಆದ್ಮೇಲೆ ಈ ಬಿ ಮತ್ತು ಸಿ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಈ ಎಂಡಿಂಗ್ ಅಲ್ಲಿ ಇದ್ದೀವಿ. ಎಂಡಿಂಗ್ ಅಲ್ಲಿ ಏನೇ ಒಂದು ಕ್ಲಿಪ್ ನೋಡ್ಕೊಳ್ಳಿ. ಇಲ್ಲಿಂದ ಒಂದು ಕ್ಲಿಪ್ ನೋಡಿ. ಅದು ಏನ್ ನೋಡ್ತಾ ಇದ್ದೀರಾ,
ಬಿ ಬ್ಲಾಕು ಮತ್ತೆ ಸಿ ಬ್ಲಾಕು ಕೆಳಗಡೆ ಇದೆ. ಇದು ಮಾತ್ರ ಎ ಬ್ಲಾಕು. ಇದು ಎಲ್ಲ ಆಲ್ಮೋಸ್ಟ್ ಫಿನಿಶಿಂಗ್ ಆಗಿದೆ. ಸ್ನೇಹಿತರೆ, ಈ ವಿಡಿಯೋ ಕೊನೆಯ ಹಂತದಲ್ಲಿ ಇದ್ದೀವಿ. ಈ ಒಂದು ಕೆಲಸನಹಳ್ಳಿ ಕ್ಷೇತ್ರದ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಮುಗಿದೋಗಿದೆ. ಇಲ್ಲಿ ಮೂರು ಬ್ಲಾಕ್ ಬರುವಂಥದ್ದು. ಇಲ್ಲಿನ ಉಳಿದಿರುವಂಥದ್ದು ಸ್ವಲ್ಪ ಕೆಲವೇ ಮನೆಗಳಿರುವಂಥದ್ದು. ಹಾಗಾಗಿ ದಯವಿಟ್ಟು ಸ್ಥಳೀಯ ಕ್ಷೇತ್ರದ ಶಾಸಕರನ್ನು ಸಂಪರ್ಕಿಸಿ ಅಂತ ಹೇಳುತ್ತಾ ಈ ವಿಡಿಯೋನು ಇಲ್ಲಿಗೆ ಮುಗಿಸುವಂತ ಸಂದರ್ಭ ಬಂದಿದೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.